ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ವಕೀಲರು ಕೂಡ ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಟ ದರ್ಶನ್ ಇದ್ದಾರೆ ಮತ್ತು A1 ಆರೋಪಿ ಆದಂತಹ ಪವಿತ್ರ ಗೌಡ ಸೇರಿ 13 ಆರೋಪಿಗಳು ಇಲ್ಲೇ ಇದ್ದಾರೆ. ಹಾಗಾಗಿ ವಕೀಲರು ಕೂಡ ಪೊಲೀಸ್ ಸ್ಟೇಷನ್ಗೆ ಆಗಮಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ವಕೀಲರು ಕೂಡ ಬಂದಿರುವಂತದ್ದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ನಟ ದರ್ಶನ್, A1 ಆರೋಪಿಯಾದಂತಹ ಪವಿತ್ರ ಗೌಡ ಸೇರಿ 13 ಆರೋಪಿಗಳು ಕೂಡ ಇಲ್ಲೇ ಇದ್ದಾರೆ. ಕೆಲ ಹೊತ್ತಿನ ಹಿಂದೆ ಪವಿತ್ರ ಗೌಡಳನ್ನ ಕೂಡ ಮಹಿಳಾ ಸಾಂತ್ವನ ಕೇಂದ್ರದಿಂದ ಪೊಲೀಸರು ಕೂಡ ಕರೆ ತಂದಿರ್ತಾರೆ. ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿಯನ್ನ ಈಗಾಗಲೇ ವಕೀಲರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಕೊಲೆ ಕೇಸ್ಗೆ ಸಂಬಂಧ ಸಾಕ್ಷಿಗಳನ್ನ ಇವತ್ತು ಪೊಲೀಸರು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ವಿಚಾರಣೆಯನ್ನ ನಡೆಸ್ತಾರೆ. ಇಂದಿನಿಂದ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಆರಂಭಿಸ್ತಾರೆ. ಇನ್ನೇನು ಕೆಲವೇ ಹೊತ್ತಲ್ಲೇ ಪೊಲೀಸರು ಹೋಗಿ ಮಹಜರನ್ನ ಮಾಡುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಕಿಡ್ನಾಪ್ ಮಾಡಿ ಕರೆದೊಯ್ದಂತಹ ಜಾಗಗಳು ಮಹಜರನ್ನ ಇವತ್ತು ಪೊಲೀಸರು ಕೂಡ ನಡೆಸ್ತಾರೆ. ರೇಣುಕಾಸ್ವಾಮಿ ಅವರನ್ನ ಕೂಡಿ ಹಾಕಿ ಹಲ್ಲೆ ಮಾಡಿದಂತಹ ಜಾಗದಲ್ಲೆಲ್ಲ ಹೋಗಿ ಇವತ್ತು ಮಹಜರ್ ಮಾಡಲಾಗುತ್ತೆ. ಕೊಲೆಯಾದಂತಹ ಸ್ಥಳ ಮತ್ತು ಅವರ ರೇಣುಕಾಸ್ವಾಮಿ ಅವರ ಮೃತದೇಹವನ್ನ ಬಿಸಾಡಿದಂತಹ ಸ್ಥಳಗಳನ್ನ ಕೂಡ ಮಹಜರ್ ಮಾಡ್ತಾರೆ. ಅಲ್ಲದೆ ಬಾಡಿ ಬಿಸಾಡಲು ಯಾರ್ಯಾರು ಹೋಗಿದ್ರಿ, ಎಷ್ಟು ಜನ ಹೋಗಿದ್ರಿ, ಎಲ್ಲಿ ಹೋಗಿದ್ರಿ ಅನ್ನುವಂತ ಹಲವಾರು ಕ್ವಶನ್ಗಳನ್ನ ಇವತ್ತು ವಿಚಾರಣೆಯನ್ನ ಮಾಡ್ತಾರೆ. ಇವತ್ತು ಆರೋಪಿಗಳಿಗೆ ಆರೋಪಿಗಳನ್ನ ಅಲ್ಲದೆ ರೇಣುಕಾಸ್ವಾಮಿ ಅವರನ್ನ ಕರ್ಕೊಂಡು ಬಂದಿದ್ದು ಜಾಗ ಎಲ್ಲಿಂದ ಕರ್ಕೊಂಡು ಬಂದ್ರಿ, ಎಲ್ಲಿ ಕಿಡ್ನಾಪ್ ಮಾಡಿದ್ರಿ, ಎಲ್ಲೆಲ್ಲಿ ಕರ್ಕೊಂಡು ಹೋಗಿ ಹತ್ಯೆ ಮಾಡಿದ್ರಿ, ಎಲ್ಲಿ ಬಿಸಾಕಿದ್ರಿ ಅವರನ್ನ, ಮತ್ತೊಂದು ಕಡೆ ಅವ್ರಿಗೆ ಯಾವ ರೀತಿ ಹತ್ಯೆ ಮಾಡ್ಲಾಯ್ತು, ಆಯುಧಗಳನ್ನ ಬಳಸಿದ್ರಿ, ಆಯುಧಗಳನ್ನ ಎಲ್ಲಿಟ್ರಿ, ಈಗ ಎಲ್ಲಿ ಬಿಸಾಕಿದಿರಿ ಅವನ ಆಯುಧಗಳನ್ನ ಅನ್ನುವಂತಹ ಹಲವಾರು ಕ್ವಶನ್ಸ್ಗಳನ್ನ ಈಗಾಗಲೇ ಪೊಲೀಸರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಕೇಳೋದಕ್ಕೆ. ಮತ್ತು ಇವತ್ತು ಸ್ಥಳ ಮಹಜರು ಮಾಡುವಂತ ಈಗ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳು ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್ ನಂತರ.